ಸಿನಿಮಾಗಳಲ್ಲಿ ಈ ಕ್ಲಾಶಸ್ ಅನ್ನೋದು ಹೊಸ ವಿಷಯ ಏನೂ ಅಲ್ಲ. ಎಷ್ಟೋ ವರ್ಷಗಳಿಂದ ನಡೀತಾ ಇದೆ, ಇವತ್ತಿಗೂ ಇದೆ, ಇನ್ ಮುಂದಕ್ಕೂ ಇರತ್ತೆ. ಕೆಲವೊಮ್ಮೆ ಆ ಘರ್ಷಣೆಗಳೇ ಸಿನಿಮಾಗೆ ಹೊಡೆತ ಕೊಡ್ಬೋದು. ಆದ್ರೆ ಬಹುತೇಕವಾಗಿ ಗೊತ್ತೋ ಗೊತ್ತಿಲ್ದೇನೋ ಅದು ಪ್ರೇಕ್ಷಕರ ಮಧ್ಯೆ ಒಂದು ಎಕ್ಸ್ಟ್ರಾ ಹೈಪ್, ಎಕ್ಸ್ಟ್ರಾ ಅಟೆನ್ಷನ್ ನ ತರೋದಂತೂ ನಿಜ. ಭೈರತಿ ರಣಗಲ್ ಇದು ನರ್ತನ್ ಅವರು ಡೈರೆಕ್ಟ್ ಮಾಡ್ತಿರೋ ಅಂತ ಸಿನಿಮಾ. ವರ್ಷದಲ್ಲಿ ಶಿವಣ್ಣ ಅವರ 3-4 ಸಿನಿಮಾ ಅನೌನ್ಸ್ ಆಗ್ಬೋದು, ರಿಲೀಸ್ ಆಗ್ಬೋದು. ಆದ್ರೆ ಈ ಸಿನಿಮಾಗಿರೋ ಕ್ರೇಜ್ ಅದು ಬೇರೆ ಲೆವೆಲ್ ಅಲ್ಲೇ ಇದೆ. ಇನ್ನು ಹೋದ ವರ್ಷ ಅನೌನ್ಸ್ ಆಗಿ ಭರ್ಜರಿಯಾಗಿ ಶೂಟ್ ಮಾಡ್ತಾ ಇರೋ ಈ ಚಿತ್ರತಂಡ ಇವತ್ತು ಒಂದು ಸಖತ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಅದೇ ಸಿನಿಮಾದ ರಿಲೀಸ್ ಡೇಟ್ 15/8/2024 ಸ್ವಾತಂತ್ರ್ಯ ದಿನಾಚರಣೆಯ ದಿನ ಬಿಡುಗಡೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಏನ್ ಗುರು, ನಮ್ ಬಾಸ್ ಸಿನಿಮಾ ಬಗ್ಗೆನೇ ಮಾತಾಡ್ತೀಯಾ? ಇಲ್ಲಿ ನಾವೇ ಗ್ರೇಟು, ನಾವೇ ನಂಬರ್ 1, ನಮ್ ಸಿನಿಮಾ ಮುಂದೆ ಬೇರೆ ಯಾರು ಇಲ್ಲ ಅನ್ನೋ ಸೆಂಟಿಮೆಂಟ್ ಗಳನ್ನ ಪಕ್ಕಕ್ಕಿಟ್ಟು ಬರೀ ಲಾಜಿಕಲ್ ಆಗಿ ಯೋಚನೆ ಮಾಡ್ತೀರಾ ಅಂದ್ರೆ ಮಾತ್ರ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಬಿಕಾಸ್ ನೀವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಈ ರೀತಿ ಒಪಿನಿಯನ್ ಗಳನ್ನ ನಾವಿನ್ನೆಲ್ಲಿಂದ ಕೊಡೋದಕ್ ಸಾಧ್ಯ? ಮೊದಲಿಗೆ ರಿಲೀಸ್ ಡೇಟ್ ನೋಡಿದಾಗ ಓಕೆ, ಒಳ್ಳೆ ಹಾಲಿಡೇನೆ ಟಾರ್ಗೆಟ್ ಮಾಡಿದ್ದಾರೆ, ಲಾಂಗ್ ವೀಕೆಂಡ್ ಇದೆ, ಕಲೆಕ್ಷನ್ಸ್ ಚೆನ್ನಾಗಿರತ್ತೆ, ಒಳ್ಳೆ ಪುಷ್ ಸಿಗತ್ತೆ ಅನ್ನೋ ಯೋಚನೆ ಬರಬಹುದು. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಅದೇ ದಿನ ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ ಅಲ್ಲ ಪುಷ್ಪ ರಿಲೀಸ್ ಆಗ್ತಾ ಇದೆ ಅನ್ನೋದು ಕೂಡ ತಲೆಯಲ್ಲಿ ಬಂದ್ ಕೂತ್ಕೊಳ್ಳುತ್ತೆ. ಅಯ್ಯೋ ಬಿಡು ಗುರು, ಬಂದ್ರೆ ಬರ್ಲಿ, ತೆಲುಗು ಒರಿಜಿನ್ ಫಿಲ್ಮ್ ತಗೊಂಡು ನಾವೇನ್ ಮಾಡೋಣ? ಫಸ್ಟ್ ನಮ್ಮ ಲೆಜೆಂಡರಿ ಆಕ್ಟರ್ ಶಿವಣ್ಣ ಅವರ ಭೈರತಿ ರಣಗಲ್ ಇದೆ, ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅದಾದ್ಮೇಲೆ ಬೇಕಿದ್ರೆ ಪುಷ್ಪ ನೋಡೋಣ ಅನ್ನೋ ಅಭಿಪ್ರಾಯ ಏನಿದೆ ಅದು ನನ್ನಲ್ಲಿದೆ, ನಿಮಗಿದೆ, ಟ್ವಿಟರ್ ಯೂಟ್ಯೂಬ್ ಅಲ್ಲಿ ಡಿಸ್ಕಸ್ ಮಾಡೋ ಮೂವಿ ಬಫ್ಗಳಲ್ಲಿದೆ. ಬಿಟ್ರೆ ನಾರ್ಮಲ್ ಆಡಿಯನ್ಸ್ ಗಳಲ್ಲಿ ಅದು ಖಂಡಿತ ಇಲ್ಲ, ಡಿಸ್ಟ್ರಿಬ್ಯೂಟರ್ ಗಳಲ್ಲಂತೂ ಮೊದಲೇ ಇಲ್ಲ. ಅಂಡ್ ಈ ವಿಷಯದಲ್ಲಿ ಗೋಸ್ಟ್ ಗಿಂತ ದೊಡ್ಡ ಉದಾಹರಣೆ ಮತ್ತೊಂದಿಲ್ಲ ಅಂತ ಹೇಳ್ತೀನಿ. ಆಗ ದಸರಾ ಹಬ್ಬಕ್ಕೆ ನಮ್ ಕಡೆಯಿಂದನೂ ಸಿನಿಮಾ ಬರ್ತಾ ಇದೆಯಲ್ಲ ಅಂತ ಖುಷಿ ಇತ್ತು. ಹಾಗೆ ಲಿಯೋ ಸಿನಿಮಾಗೆ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ ಅನ್ನೋ ಲೆಕ್ಕದಲ್ಲಿ ಸಖತ್ ಹೈಪ್ ಕ್ರಿಯೇಟ್ ಆಗಿತ್ತು. ಆದ್ರೆ ನಿಜವಾಗ್ಲೂ ರಿಲೀಸ್ ದಿನ ಆಗಿದ್ದೇನ್ ಹೇಳಿ? ಗೋಸ್ಟ್ ಸಿನಿಮಾಗೆ ಬೆಂಗಳೂರಲ್ಲೇ ಸಿಕ್ಕಿದ್ದು ಬರೀ 300 ಶೋಸ್ ಮಾತ್ರ, ಅದು ಪ್ರೈಮ್ ಸೆಂಟರ್ ಅಲ್ಲಿ 70-80 ಅಷ್ಟೇ. ಅಂಡ್ ದಳಪತಿ ವಿಜಯ್ ಅವರ ಲಿಯೋ ಸಿನಿಮಾಗೆ ಸಿಕ್ಕಿದ್ದು 1050ಕ್ಕಿಂತ ಹೆಚ್ಚು ಶೋಸ್, ಚೆನ್ನೈಯಲ್ಲ ಬೆಂಗಳೂರಲ್ಲೇ. ಏನ್ ಹೇಳ್ಬೇಕಿದಕ್ಕೆ? ಡಿಮ್ಯಾಂಡ್ ಅಂಡ್ ಸಪ್ಲೈಯಾ? ಇರ್ಲಿ, ಟಿಕೆಟ್ ರೇಟು, 2 ಚಿತ್ರದ ವರ್ಡಿಕ್ಟು ಅಂತೆಲ್ಲ ಹೋದ್ರೆ ಹೆವಿ ಡಿಸ್ಕಷನ್ಸ್ ಗಳೇ ಆಗತ್ತೆ. ಬಿಡಿ, ಮುಗ್ದೋಗಿರೋ ಕಥೆ ಇವಾಗ ಆಳ ಕೇಳ್ದೇನ್ ಉಪಯೋಗ ಇಲ್ಲ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಆ ಟೈಮಲ್ಲಿ ಏನೇನಾಗಿತ್ತು ಅಂತ. ಇನ್ನ ಘೋಸ್ಟ್ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂಡ್ ಅದಕ್ಕೆ ತಕ್ಕ ಹಾಗೇನೆ ರೆಸ್ಪಾನ್ಸ್ ಕೂಡ ಬಂತು, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದ್ರೆ ಭೈರತಿ ರಣಗಲ್ ಅದು ಆ ಕ್ಯಾಟಗರಿಗೇನೆ ಸೇರೋದಿಲ್ಲ. ಬಿಕಾಸ್ ಮಫ್ತಿ ಸಿನಿಮಾ ಏನಿದೆ ಅದು ಫ್ಯಾನ್ಸ್ ಹಾಗೆ ಮೂವಿ ಬಫ್ಸ್ ಅಲ್ದೇನೆ ನ್ಯೂಟ್ರಲ್ ಆಡಿಯನ್ಸಸ್ಗೂ ತುಂಬಾ ಇಷ್ಟ ಆಗಿತ್ತು. ಹಾಗೇನೆ ಅದರ ಹಿಂದಿ ಡಬ್ಡ್ ವರ್ಷನ್ ಯಾವ ಲೆವೆಲ್ ಅಲ್ಲಿ ಹಿಟ್ ಆಯ್ತು ಅಂತ ನಿಮಗೆ ಗೊತ್ತಿದೆ, ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ. ಅಂಡ್ ರೀಸೆಂಟ್ ಆಗಿ ಪತುತಲಾ ಅಂತ ರೀಮೇಕ್ ಆಗಿ ತಮಿಳಲ್ಲೂ ಒಂದಷ್ಟು ಸದ್ದನ್ನ ಮಾಡ್ತು. ಸೊ ಹೀಗಿರುವಾಗ ಯೋಚನೆ ಮಾಡಿ, ಭೈರತಿ ರಣಗಲ್ಗೆ ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆ, ಎಲ್ಲೆಲ್ಲಿಗೆ ರೀಚ್ ಆಗ್ಬೋದು ಅಂತ. ಅಂಡ್ ಆ ತರ ಯೋಚನೆ ಮಾಡಿದಾಗ ಡೈರೆಕ್ಟ್ ಕ್ಲಾಶ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನ್ಗನ್ಸತ್ತೆ. ಯಾಕಂದ್ರೆ ಪುಷ್ಪ ಪಾರ್ಟ್ 1 ಹಿಟ್ ಆಗಿದ್ದು ಹಿಂದಿ ಮಾರ್ಕೆಟ್ ಅಲ್ಲಿ ಅಂಡ್ ತೆಲುಗು ಸ್ಟೇಟ್ಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಏನೋ ಮಾಡ್ಕೊಡ್ತು. ಬಟ್ ಕರ್ನಾಟಕದಲ್ಲಿ ಸಿನಿಮಾ ಕಂಪ್ಲೀಟ್ಲಿ ವೈಪ್ ಔಟ್ ಆಗೋಯ್ತು, ಅಷ್ಟು ಕಲೆಕ್ಷನ್ಸ್ ಕೂಡ ಮಾಡ್ಲಿಲ್ಲ. ಸೊ ಹೀಗಿದ್ದಾಗ ಸೀಕ್ವೆಲ್ಗೋಸ್ಕರ ಎಷ್ಟು ಜನ ಕಾಯ್ತಿರ್ತಾರೆ? ಫ್ಯಾನ್ಸ್ ಆದವ್ರು ಹೋಗ್ತಾರೆ, ಹಾಗೆ ತುಂಬಾ ಜನ ಟ್ರೆಂಡ್ ನೋಡ್ಕೊಂಡೇ ಹೋಗ್ತಾರೆ. ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ಗಳ ವಿಚಾರಕ್ಕೆ ಬಂದ್ರೆ, ನೀವು ಬೈದ್ರೂ ಪರವಾಗಿಲ್ಲ, ಬರ್ದಿಟ್ಕೊಳ್ಳಿ, ಅವರು ಪುಷ್ಪ ತೆಲುಗು ವರ್ಷನ್ಸ್ಗೆನೆ ಜಾಸ್ತಿ ಶೋಸ್ ಕೊಡೋದು ಅಂಡ್ ನಾಟ್ ಭೈರತಿ ರಣಗಲ್. ಇನ್ನ ಪುಷ್ಪ ಸಿನಿಮಾ ಹಿಟ್ ಆಗತ್ತಾ ಸೋಲತ್ತಾ ಇದೆಲ್ಲ ಸೆಕೆಂಡ್ರಿ, ಬಟ್ ಬಿಸ್ನೆಸ್ ವಿಚಾರದಲ್ಲಿ ಅದೇ ಮೊದಲ ಸ್ಥಾನ ಪಡ್ಕೊಳತ್ತೆ. ಹೇಳಿದ್ನಲ್ಲ, ಅಭಿಮಾನ ನಮ್ಮಲ್ಲಿದೆ, ನಿಮ್ಮಲ್ಲಿದೆ, ಡಿಸ್ಟ್ರಿಬ್ಯೂಟರ್ ಗಳಲ್ಲಿ ದೇವ್ರಾಣೆ ಇಲ್ಲ, ಅವ್ರಿಗೆ ಬೇಕಾಗಿರೋದು ದುಡ್ಡಷ್ಟೇ. ಕೆಲವರು ಬುದ್ಧಿವಂತರು ಹೇಳ್ತಾರೆ, ಗುರು ಮಾರ್ಕೆಟ್ ಯಾಕೆ ನೋಡ್ತೀಯಾ, ಅವ್ರನ್ನ ಓಡಿಸೋ ಕೆಪಾಸಿಟಿ ಇರೋದಕ್ಕೇನೆ ಆಪೋಸಿಟ್ ಆಗಿ ಬರ್ತಾ ಇರೋದು, ಅಷ್ಟು ಹೈಪ್ ನಮ್ಮಲ್ಲಿದೆ ಎಕ್ಸೆಟ್ರಾ ಅಂತ. ಗುರು ಅಷ್ಟು ಭಾವನಾತ್ಮಕವಾಗಿ ಹೋದ್ರೆ ಏನು ವರ್ಕೌಟ್ ಆಗಲ್ಲ. ಸಿನಿಮಾ ಮಾಡೋವರೆಗೂ ಅದೊಂದು ಕಲೆ, ಮಾಡಿದ ಮೇಲೆ ಪ್ರಾಡಕ್ಟ್, ರಿಲೀಸ್ ಆದ್ಮೇಲೆ ಬಿಸ್ನೆಸ್. ಅಂಡ್ ಎಲ್ರಿಗೂ ಬೇಕಾಗಿರೋದೇ ಆ ಬಿಸ್ನೆಸ್. ಈಗೆಲ್ಲ ಸಿನಿಮಾ ಎಷ್ಟು ದಿನ ಓಡ್ತು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಎಷ್ಟು ಕಲೆಕ್ಷನ್ಸ್ ಆಯ್ತು, ಮೌತ್ ಟಾಕ್ ಹೇಗಿದೆ ಅನ್ನೋದಷ್ಟೇ ಸಿನಿಮಾದ ಫೇಟ್ ನ ಡಿಸೈಡ್ ಮಾಡೋದು. ಅಂಡ್ ಇನ್ನೂ ಒಂದಷ್ಟು ಕಮೆಂಟ್ಸ್ ನ ನೋಡ್ದೆ, ಗುರು ಬೇರೆಯವ್ರಿಗೆ ಹೆದರ್ಕೊಂಡು ನಾವ್ಯಾಕೆ ಹೋಗ್ಬೇಕು, ನಮ್ಮ ಏರಿಯಾ ಇದು, ನಮ್ದೇ ಹವಾ ಇರ್ಬೇಕು, ಇಲ್ಲಾಂದ್ರೆ ನಾವೇ ಮೂಲೆ ಗುಂಪು ಆಗ್ತೀವಿ ಎಕ್ಸೆಟ್ರಾ ಅಂತ. ನೋಡಿ, ಡಿಸ್ಟ್ರಿಬ್ಯೂಟರ್ಗಳು ಬದಲಾಗೋವರೆಗೂ ಇದೆಲ್ಲ ತಿಪ್ಪರ್ಲಾಗ ಹಾಕಿದ್ರೂ ಸಾಧ್ಯ ಇಲ್ಲ. ಅಂಡ್ ಒಳ್ಳೆ ವರ್ಡ್ ಆಫ್ ಮೌತ್ ಬಂದು ಹೆವಿ ಫುಟ್ಫಾಲ್ ಸಿಗ್ಬೇಕು ಅಂದ್ರೆ ಕಾಂತಾರ ರೇಂಜ್ ಅಲ್ಲಿ ಮಿರಾಕಲ್ಲೇ ಆಗ್ಬೇಕು ಅಷ್ಟೇ. ಅದನ್ನ ಎಲ್ಲಾ ಟೈಮು ನಾವ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಇನ್ನ ಹಾಲಿಡೇಸ್ ಅಲ್ಲಿ ಬರೀ ಬೇರೆ ಭಾಷೆ ಸಿನಿಮಾಗಳೇ ತುಂಬಿಕೊಂಡಿರ್ತವೆ. ಅಂಡ್ ಆಗ ಕನ್ನಡ ಸಿನಿಮಾ ಬರ್ಲಿಲ್ಲ ಅಂದ್ರೆ ಅದಕ್ಕೂ ಮಾತಾಡ್ತೀರಾ, ಬಂದ್ರೆ ಇವಾಗ ಯಾಕೆ ಬೇಕಿತ್ತು ಅಂತೀರಾ. ಯಾಕಿಷ್ಟು ಹೈಪೋಕ್ರಸಿ ಅನ್ನೋರ್ಗೆಲ್ಲ ಒಂದು ಮಾತು, ಬಾಸ್ ಇದು ಎಲ್ಲಾ ಸಲನೂ ವರ್ಕೌಟ್ ಆಗಲ್ಲ. ಅಂಡ್ ಚಾನ್ಸ್ ತಗೊಳ್ಳೋದಕ್ಕೆ ಇದು ಗೋಸ್ಟ್ ರೀತಿ ಎಕ್ಸ್ಪೆರಿಮೆಂಟಲ್ ಸಿನಿಮಾನೂ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿದ್ರು ಕೂಡ ಕಾಟೇರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗ್ಲಿಲ್ವಾ ಅಂತೆಲ್ಲ ಹೇಳ್ಬೇಡಿ. ಬಿಕಾಸ್ ಅಲ್ಲಾಗಿದ್ದು ಡೈರೆಕ್ಟ್ ಕ್ಲಾಶ್ ಅಲ್ವೇ ಅಲ್ಲ. ಸಲಾರ್ ಮತ್ತೆ ಡಂಕಿ ಅಬೋವ್ ಆವರೇಜ್ ಅನ್ನೋ ವರ್ಡಿಕ್ಟ್ ಆಲ್ರೆಡಿ ಬಂದಾಗಿತ್ತು. ಸೊ ಕಾಟೇರ ಸಿನಿಮಾಗೆ ಅದು ಹೆವಿ ಪ್ಲಸ್ ಆಗೋಯ್ತು. ಎನಿವೇಸ್, ಸದ್ಯಕ್ಕೆ ಏನೆಲ್ಲ ಡಿಸ್ಕಷನ್ಸ್ ಇತ್ತೋ, ಪ್ರಶ್ನೆಗಳಿತ್ತೋ ಅದೆಲ್ಲದ್ರ ಬಗ್ಗೆನೂ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನೇನಾದ್ರೂ ಬಾಕಿ ಉಳಿದಿದ್ರೆ ಅದನ್ನ ಕಮೆಂಟ್ಸ್ ಅಲ್ಲಿ ಬರ್ದು ತಿಳಿಸ್ಬಿಡಿ, ಡಿಸ್ಕಷನ್ಸ್ ಮಜವಾಗಿರುತ್ತೆ.
ಇನ್ನ 1 ವರ್ಷ ಮುಂಚೆನೆ ಆಗಸ್ಟ್ 15ಕ್ಕೆ ಖರ್ಚೀಫ್ ಹಾಕಿ ಕೂತಿದ್ದ ಪುಷ್ಪ ಸಿನಿಮಾಗೆ ಕೇರ್ ಮಾಡ್ದೇನೆ ಶಿವಣ್ಣ ಅವರು ತಮ್ಮ ಸಿನಿಮಾನ ತರ್ತಾ ಇರೋದಕ್ಕೆ ಮೆಚ್ಚುಗೆ ಅಂತೂ ಇದ್ದೇ ಇದೆ. ಬಟ್ ಕೊನೆ ಮೂಮೆಂಟ್ ಅಲ್ಲಿ ಬೇಕಂದ್ರೆ ಅವ್ರಿಗೂ 1-2 ಶೋಸ್ ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಾವೇ ಶೋಸ್ ಕಳ್ಕೊಂಡು ಆಮೇಲೆ ಅವ್ರಿಗ್ ಕೊಂಬಿದ್ಯಾ ಇವ್ರಿಗ್ ಕೊಂಬಿದ್ಯಾ ಅಂತೆಲ್ಲ ಮಾತಾಡೋದು, ಅಂಡ್ ಈ ಕಡೆ ಬೇರೆ ಭಾಷೆ ಸಿನಿಮಾಗೆ ಪಾಪ್ಕಾರ್ನ್ ಹಿಡ್ಕೊಂಡು ಹೋಗ್ತೀನಿ ಎಂಜಾಯ್ ಮಾಡ್ತೀನಿ ಅಂತ ಗ್ಲೋರಿಫೈ ಮಾಡೋದು, ಇದೆಲ್ಲ ಬಿಟ್ಟಾಕ್ಬೇಕು. ಏನಂತೀರಾ? ಸೈನಿಂಗ್ ಆಫ್, ಲಿಖಿತ್.